ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗಾಯ್ಸ್, ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಒಂದು ಬೆಸ್ಟ್ ಆಗಿರುವಂಥ ಆ್ಯಪ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ಈ ಒಂದು ಅಪ್ಲಿಕೇಶನ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಲೆಂಡೆನ್ ಕ್ಲಬ್ ಅನ್ನೋ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಹಾಗೆ ಇದು ಏನಿದೆ ಇನೋಫಿನ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಲರ್ದಾಗಿರುತ್ತೆ. ಈ ಒಂದು ಅಪ್ಲಿಕೇಶನ್ಗೆ 4.3 ರಿವ್ಯೂಸ್ ಇರುತ್ತೆ, 3+ ರೇಟೆಡ್ ಇದೆ, 1 ಮಿಲಿಯನ್+ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಇಂದ ನಮಗೆ ಫೈನಾನ್ಸ್ಗೆ ಆಗಿರ್ಬೋದು, ಪರ್ಸನಲ್ ಲೋನ್ಸ್ಗೆ ಆಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇದೆ. ಇಲ್ಲಿ ನಮ್ಮ ಒಂದು ಮನಿನ ಅರ್ನ್ ಕೂಡ ಮಾಡ್ಕೋಬಹುದು, ಹಾಗೆ ನಮ್ಮ ಒಂದು ವೆಲ್ತ್ ಅನ್ನೋದು ಏನಿರುತ್ತೆ ಗ್ರೋ ಕೂಡ ಮಾಡ್ಕೋಬಹುದಾಗಿದೆ. ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ನಾವು ಲೋನ್ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಯಾವ ರೀತಿಯಾಗಿ ಕೀ ಫೀಚರ್ಸ್ನ ನಮಗೆ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ, ಜೊತೆಗೆ ಏನೆಲ್ಲ ನಮಗೆ ಎಲಿಜಿಬಿಲಿಟಿ ಇರಬೇಕಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗುತ್ತೆ ಅನ್ನೋ ಒಂದು ಫುಲ್ ಡೀಟೇಲ್ ಜೊತೆಗೆ ಫುಲ್ ಪ್ರೋಸೆಸ್ನ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಇದು ಒಂದು ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಆ್ಯಪ್ ಆಗಿರೋದ್ರಿಂದ P2P ಲೆಂಡಿಂಗ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. 16,000 crore+ ಅಮೌಂಟ್ ಡಿಸ್ಬರ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿರುತ್ತೆ. 3 crore+ ಯೂಸರ್ಸ್, ಹ್ಯಾಪಿ ಕಸ್ಟಮರ್ಸ್ ಕೂಡ ನಾವಿಲ್ಲಿ ನೋಡಬಹುದು. ಲೆಂಡಿಂಗ್ ಆಪ್ಷನ್ಸ್ ಕೂಡ ನಮಗೆ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲೆಂಡಿಂಗ್ ಆಪ್ಷನ್ಸ್ನ ನಾವೇ ಇಲ್ಲಿ ಚೂಸ್ ಕೂಡ ಮಾಡ್ಕೋಬಹುದಾಗಿದೆ. ಮ್ಯಾನ್ಯುವಲ್ ಲೆಂಡಿಂಗ್ ಕೂಡ ಸಿಗ್ತಾ ಇದೆ. ಇಲ್ಲಿ ಮ್ಯಾನ್ಯುವಲ್ ಲೆಂಡಿಂಗ್ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನಮಗೆ ಲೋ ರೇಟಿಂದ ₹250 ಸಿಗ್ತಾ ಇದೆ. ಹಾಗೆ ನಿಮ್ಗೇನಾದರೂ ಗೊತ್ತಾ, ಇಲ್ಲಿ 70.96% ಯೂಸರ್ಸ್ನ ಅರ್ನ್ ಕೂಡ ಮಾಡ್ಕೊಂಡಿದ್ದಾರೆ 20% ಪರ್ ಆ್ಯನಮ್ ರೀತಿಯಲ್ಲಿ. ಹಾಗೆ ಇಲ್ಲಿ ಫಿಲ್ಟರ್ ಆ್ಯಂಡ್ ಸಾರ್ಟ್ ಅನ್ನೋ ಒಂದು ಆಪ್ಷನ್ಸ್ ಕೂಡ ನಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಕಂಪ್ಲೀಟ್ ಕಂಟ್ರೋಲ್ ಕೂಡ ನಾವು ಮಾಡ್ಕೋಬಹುದು. ನಮ್ಮ ಒಂದು ರಿಟರ್ನ್ಸ್ ಅನ್ನೋದು ಏನಿರುತ್ತೆ ನಾವು ಎನಿ ಟೈಮ್ ವ್ಯೂ ಕೂಡ ಮಾಡ್ಕೋಬಹುದು ಪೋರ್ಟ್ಫೋಲಿಯೋಯಿಂದ. ಇಲ್ಲಿ ನಮ್ಮ ಒಂದು ಲೆಂಡಿಂಗ್ ಆಪ್ಷನ್ಸ್ ಅನ್ನೋದು ಏನಿರುತ್ತೆ ನಾವೇ ಇಲ್ಲಿ ಚೂಸ್ ಮಾಡ್ಕೋಬಹುದಾಗಿದೆ. ಫೈನಾನ್ಷಿಯಲ್ ಗೋಲ್ಸ್ನ ನಾವಿಲ್ಲಿ ಮೀಟ್ ಕೂಡ ಮಾಡ್ಕೋಬಹುದು. ನಮಗೆ ಇಲ್ಲಿ ರಿಪೀಟ್ ಲೋನ್ ಕೂಡ ಸಿಗ್ತಾ ಇದೆ. ಹಾಗೆ ನಮಗೆ ಫಾಸ್ಟ್ ಆಗಿ ಫಿಲ್ಲಿಂಗ್ ಕೂಡ ನಾವು ನಮ್ಮ ಒಂದು ಅಪ್ಲಿಕೇಶನ್ ಮಾಡ್ಕೋಬಹುದು. ಹಾಗೆ ಇಲ್ಲಿ 4.1 ರಿವ್ಯೂಸ್ ಕೂಡ, ರೇಟಿಂಗ್ಸ್ ಕೂಡ ನಾವು ಇಲ್ಲಿ ನೋಡಬಹುದು ಪ್ಲೇಸ್ಟೋರಲ್ಲಿ. ಗೈಸ್, ನಿಮ್ಗೆ ಏನಾದರೂ ಅಮೌಂಟ್ನ ಅವಶ್ಯಕತೆ ಇತ್ತು, ನಿಮ್ಗೆ ಎಲ್ಲಿ ಲೋನ್ ಸಿಗ್ತಾ ಇಲ್ಲ, ತುಂಬಾ ನೀಡ್ ಇತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ನ ಬೇಗ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ನೀವು ಕೂಡ ಏನಾದರೂ ಟ್ರಸ್ಟೆಡ್ ಆ್ಯಪ್ನ ಹುಡುಕ್ತಾ ಇದ್ದರೆ, ನಿಮಗೂ ಕೂಡ ಈಸಿಯಾಗಿ ಅರ್ನ್ ಮಾಡ್ಕೋಬೇಕಿತ್ತು ಅಂದರೆ ಇದು ಒಂದು ಬೆಸ್ಟ್ ಆಗಿರುವಂಥ ಆ್ಯಪ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಈಸಿಯಾಗಿ ಲೋನ್ ಅನ್ನೋದು ಕೊಡ್ತಾ ಇದ್ದಾರೆ ಇನ್ಸ್ಟೆಂಟಾಗಿ. ಜೊತೆಗೆ ನಾವಿಲ್ಲಿ ಅರ್ನಿಂಗ್ಸ್ ಕೂಡ ಮಾಡ್ಕೋಬಹುದಾಗಿದೆ. ಇಂಡಿಯಾಸ್ ಲಾರ್ಜೆಸ್ಟ್ ಪ್ಯೂರ್ ಟು ಪ್ಯೂರ್ ಲೆಂಡಿಂಗ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ನಾವು ಯಾಕೆ ಈ ಒಂದು ಅಪ್ಲಿಕೇಶನ್ನ ಚೂಸ್ ಮಾಡ್ಕೋಬೇಕು ಅನ್ನೋ ಒಂದು ರೀಸನ್ನ ನೋಡೋದಾದರೆ, ಇದು ಒಂದು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿರುತ್ತೆ. ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ P2P ಲೆಂಡಿಂಗ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. 2 crore ಯೂಸರ್ಸ್ ಕೂಡ ಇದನ್ನು ಟ್ರಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ 16,000 crore ಲೆಂಡೆನ್ ಕ್ಲಬ್ನ ಯೂಸ್ ಕೂಡ ಮಾಡ್ತಾ ಇದ್ದಾರೆ. 100% ಡಿಜಿಟಲ್ ಲೆಂಡಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಹಾಗೆ ಇದು ಟ್ರಸ್ಟೆಡ್ ಆ್ಯಪ್. ಸ್ಟ್ರಿಕ್ಟಾಗಿ ನಮ್ಮ ಒಂದು ಸೆಕ್ಯೂರಿಟಿ ಅನ್ನೋದು, ನಮ್ಮ ಒಂದು ಡಾಟಾನ ಇವರು ಪ್ರೊಟೆಕ್ಟ್ನ ಮಾಡಿರ್ತಾರೆ. ಪ್ಯಾಸಿವ್ ಅರ್ನಿಂಗ್ಸ್ ಕೂಡ ನಮಗೆ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ನಾವು ಈ ಒಂದು ಅಪ್ಲಿಕೇಶನ್ ಚೂಸ್ ಮಾಡ್ಕೊಳ್ಳೋಕ್ಕೆ ರೀಸನ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಕೀ ಫೀಚರ್ಸ್ ಏನಿರುತ್ತೆ ಅಂತ ನೋಡೋದಂದರೆ ಫ್ಲೆಕ್ಸಿಬಲ್ ಆಪ್ಷನ್ಸ್ನ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂದರೆ ಇಲ್ಲಿ ಶಾರ್ಟ್ ಟರ್ಮ್, ಹಾಗೆ ಮಿಡ್ ಟರ್ಮ್, ಹಾಗೆ ಲಾಂಗ್ ಟರ್ಮ್ ಲೆಂಡಿಂಗ್ನ ಕೊಡ್ತಾ ಇದ್ದಾರೆ. ಆಟೋಮೆಟಿಕ್ಕಾಗಿ ನಮ್ಮ ಒಂದು ರೀಪೇಮೆಂಟ್ ಕೂಡ ಆಗುತ್ತೆ. ಡೈರೆಕ್ಟಾಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಕೂಡ ಆಗ್ತಾ ಇದೆ. 24/7 ಸಪೋರ್ಟ್ ಆಗಿ ನಮಗೆ ಡಿಜಿಟಲ್ ಫೈನಾನ್ಷಿಯಲ್ ಕ್ಯೂರೀಸ್ ಏನಾದರೂ ಇತ್ತು ಅಂದರೆ ಇವರು ನಮಗೆ ಕ್ಲಿಯರ್ಸ್ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ ಫೀಚರ್ಸ್ ಅನ್ನೋದು ನೋಡಬಹುದು. ಇಲ್ಲಿ ಮಿನಿಮಮ್ ಆಗಿ ಲೆಂಡಿಂಗ್ ಅಮೌಂಟ್ ಪರ್ ಲೋನ್ ನೋಡೋದಾದ್ರೆ ₹250 ಇರುತ್ತೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು ₹4,000 ಇರುತ್ತೆ. 68% ಏನಿದೆ ಅರ್ನ್ ಕೂಡ ಮಾಡ್ಕೊಂಡಿದ್ದಾರೆ, ಅಬೌಟ್ 20% ಪರ್ ಆ್ಯನಮ್ ರೀತಿಯಾಗಿ. ಹಾಗೆ ಲಂಪ್ ಸಮ್ ಲೆಂಡಿಂಗ್ನ ನೋಡೋದಾದರೆ ಮಿನಿಮಮ್ ಲಂಪ್ ಸಮ್ ಲೆಂಡಿಂಗ್ ಅಮೌಂಟ್ ಬಂದ್ಬಿಟ್ಟು 25,000 ಇರುತ್ತೆ. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 10 lakh ಕೊಡ್ತಾ ಇದ್ದಾರೆ. 10 lakh ಬಂದ್ಬಿಟ್ಟು 5 monthsವರೆಗೂ ಇರುತ್ತೆ. 25 lakh ಅನ್ನೋದು 7 monthsವರೆಗೂ ಇರುತ್ತೆ. 10 year ಆಪ್ಷನ್ಸ್ ಅನ್ನೋದು 5 months to 7 monthsವರೆಗೂ ಇರುತ್ತೆ. ನಾವಿಲ್ಲಿ ಮಂತ್ಲಿ ಅರ್ನಿಂಗ್ಸ್ ಕೂಡ ಮಾಡ್ಕೋಬಹುದಾಗಿದೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ. ಇಲ್ಲಿ ಮಿಡ್ ಟರ್ಮ್ ಲೆಂಡಿಂಗ್ ನೋಡೋದಾದರೆ ಇಲ್ಲಿ ಅರ್ನ್ ಡೈಲಿ ಅನ್ನೋ ಒಂದು ಆಪ್ಷನ್ನ ಕೊಡ್ತಾ ಇದ್ದಾರೆ. ಮಿನಿಮಮ್ ಲೆಂಡಿಂಗ್ ಅಮೌಂಟ್ ಬಂದ್ಬಿಟ್ಟು 1 lakh ಇರುತ್ತೆ, 11 monthsವರೆಗೂ ಇರುತ್ತೆ. ಹಾಗೆ ಇಲ್ಲಿ 2 lakh ನೋಡೋದಾದರೆ 14 monthsವರೆಗೂ ಇರುತ್ತೆ. ಮ್ಯಾಕ್ಸಿಮಮ್ ಲೆಂಡಿಂಗ್ ಅಮೌಂಟ್ ಬಂದ್ಬಿಟ್ಟು 5 lakh ಬಂದ್ಬಿಟ್ಟು 11 monthsಗೆ ಇರುತ್ತೆ. 8 lakh ಬಂದ್ಬಿಟ್ಟು 14 monthsವರೆಗೂ ಇರುತ್ತೆ. 10 year ಆಪ್ಷನ್ಸ್ ಅನ್ನೋದು 11 months ಇಂದ ಹಿಡಿದು 14 monthsವರೆಗೂ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಅಡ್ವಾನ್ಸ್ಡ್ ಟ್ರಾನ್ಸಾಕ್ಷನ್, ಸೇಫ್ ಟ್ರಾನ್ಸಾಕ್ಷನ್ ಅದು ಸಿಗ್ತಾ ಇದೆ. ಹಾಗೆ ಇಲ್ಲಿ ಸ್ಟ್ರಾಂಗ್ ವೆರಿಫಿಕೇಶನ್ ಇರುತ್ತೆ. ಸೇಫ್ ಲೆಂಡಿಂಗ್ ಕೂಡ ನಮಗೆ ಸಿಗ್ತಾ ಇದೆ. ಇದು 24/7 ನಮಗೆ ಅವೈಲೇಬಲ್ ಆಗಿರ್ತಾರೆ ಈ ಒಂದು ಅಪ್ಲಿಕೇಶನ್ ಅವರು. ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮಗೆ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅಂತ ನೋಡೋದಾದರೆ ಪ್ಯಾನ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ನಾವಿಲ್ಲಿ ಇಂಡಿಯನ್ ಸಿಟಿಸನ್ ಆಗಿರಬೇಕು. ಹಾಗೆ ನಮ್ಮ ಒಂದು KYCನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ.
ಈ ರೀತಿಯಾಗಿ ಇಲ್ಲಿ ಡಾಕ್ಯುಮೆಂಟ್ಸ್ ಎಲಿಜಿಬಿಲಿಟಿ ಅನ್ನೋದು ಇರಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಕೂಡ ಆಧಾರ್ ಪ್ಯಾನ್ ವ್ಯಾಲಿಡ್ ಇತ್ತು ಅಂದರೆ ನೀವು ಈ ಒಂದು ಅಪ್ಲಿಕೇಶನ್ಲಿ ಈಸಿಯಾಗಿ ಲೋನ್ ತೊಗೋಬಹುದು. ಸೊ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು 10 ಡಿಜಿಟ್ ಮೊಬೈಲ್ ನಂಬರ್ನ ಕೇಳುತ್ತೆ. ಸೊ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ OTPನ ಕಳಿಸ್ತಾರೆ. ಆ ಒಂದು OTP ಮೂಲಕ ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಆನಂತರ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ಮೊದಲೇದಾಗಿ 5 ಸ್ಟೆಪ್ಸ್ ಅನ್ನೋದು ಸಿಗ್ತಾ ಇದೆ. ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಬೇಸಿಕ್ ಡೀಟೇಲ್ಸ್ನ ಕೇಳುತ್ತೆ. ಬೇಸಿಕ್ ಡೀಟೇಲ್ಸಲ್ಲಿ ನಮ್ಮ ಒಂದು ಫುಲ್ ನೇಮ್ನ ಎಂಟರ್ ಮಾಡ್ಕೋಬೇಕು. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿರುತ್ತೆ ಅದೇ ರೀತಿ ಇಲ್ಲಿ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಪ್ಯಾನ್ ನಂಬರ್ ಅನ್ನೋದು ಬರುತ್ತೆ. ಆಮೇಲೆ ಇಮೇಲ್ ಅಡ್ರೆಸ್ನ ಕೇಳುತ್ತೆ. ನಮ್ಮ ಒಂದು ಪರ್ಸ್ನಲ್ ಇಮೇಲ್ ID ನ ಎಂಟರ್ ಮಾಡಿಕೊಂಡು ಹಾಗೆ ನಮ್ಮ ಒಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿಕೊಂಡು ನಮ್ಮ ಒಂದು ಜೆಂಡರ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮೇಲ್ ಇದೀವಾ ಫಿಮೇಲ್ ಇದೀವಾ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ನ ನೋಡಲಿಕ್ಕೆ ಸಿಗುತ್ತೆ. ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ಫಸ್ಟ್ ನೀವು KYCನ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಆಧಾರ್ ಈ KYCನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಅಡ್ರೆಸ್ನ ನೀವು ಕೊಡಬೇಕಾಗತ್ತೆ. ಸೊ ಅಡ್ರೆಸ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಡ್ರೆಸ್ ಕರೆಕ್ಟ್ ಇತ್ತು ಅಂದರೆ ನೆಕ್ಸ್ಟ್ ಪಿನ್ ಕೋಡ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಸಿಟಿನ ಎಂಟರ್ ಮಾಡಿಕೊಂಡು ನಿಮ್ಮ ಒಂದು ಸ್ಟೇಟ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ಕರೆಂಟ್ ಅಡ್ರೆಸ್ ಕೂಡ ಇದೇ ರೀತಿಯಾಗಿ ಸೇಮ್ ಇದೆನಾ ಅಂತ ಕೇಳುತ್ತೆ. ಎಸ್ ಇತ್ತು ಅಂದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋ ಇತ್ತು ಅಂದರೆ ನೋ ಅಂತ ಕ್ಲಿಕ್ ಮಾಡಿಕೊಂಡು ಅಡ್ರೆಸ್ನ ಚೇಂಜ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನನ್ನ ಒಂದು KYC ಅನ್ನೋದು ತುಂಬಾ ಕರೆಕ್ಟಾಗಿ ಸಕ್ಸಸ್ ಆಗಿದೆ. ಸೊ ನಿಮ್ಮದು ಕೂಡ ಇದೇ ರೀತಿಯಾಗಿ KYC ಕಂಪ್ಲೀಟ್ ಆದರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅನ್ನೋದು ಬರುತ್ತೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಡಿ ಅಂತ ಹೇಳ್ತಾ ಇದೆ. ಸೊ ಇದಾಗಿದೆ ಒಂದು ಲಾಸ್ಟ್ ಪ್ರೋಸೆಸ್ ಅನ್ನೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು 4th ಸ್ಟೆಪ್ ಆಗಿದೆ. 4th ಸ್ಟೆಪ್ಪಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ನೀವು ಎಂಟರ್ ಮಾಡಿಕೊಂಡ್ರೆ 5th ಸ್ಟೆಪ್ಪಲ್ಲಿ ನೀವು ಸಿಗ್ನೇಚರ್ ಮಾಡಿಕೊಂಡು ನಿಮ್ಮ ಒಂದು ಅಗ್ರಿಮೆಂಟಿಂದ ಲೋನ್ನ ತೊಗೋಬಹುದಾಗಿದೆ. ಇದಾಗಿದೆ 5 ಸ್ಟೆಪ್ಸ್ ಆಗಿರೋದು. ಇದಾಗಿದೆ 5 ಸ್ಟೆಪ್ಸ್ ಅನ್ನೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ನಾವು ಕೊಡಬೇಕಾಗುತ್ತೆ. ಅಕೌಂಟ್ ನಂಬರ್ ಹಾಗೆ ನಮ್ಮ ಒಂದು IFSC ಕೋಡ್ನ ನಾವು ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ನಂತರ ನಮಗೆ ಇಲ್ಲಿ ನೆಕ್ಸ್ಟ್ ಅನ್ನೋದು ಬರುತ್ತೆ. ಸೊ ಲೋನ್ ಟೆನ್ಯೂರ್ ಹಾಗೆ ಲೋನ್ನ ಅಮೌಂಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಲೋನ್ ಅನ್ನೋದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ನೋಡಿದ್ರಲ್ವ ಯಾವ ರೀತಿಯಾಗಿ ನಾವಿಲ್ಲಿ ಲೋನ್ನ ಅಪ್ಲೈ ಮಾಡ್ಕೋಬೇಕು, ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಅಂತ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಅರ್ಜೆಂಟಾಗಿ ಲೋನ್ನ ಅವಶ್ಯಕತೆ ಇತ್ತು ಅಂದರೆ ನೀವು ಇಲ್ಲಿ ಈಸಿಯಾಗಿ ಲೋನ್ನ ತೊಗೋಬೋದು. ಜೊತೆಗೆ ಅರ್ನಿಂಗ್ಸ್ ಕೂಡ ಮಾಡ್ಕೋಬಹುದಾಗಿದೆ. ಜಸ್ಟ್ ನಿಮ್ಮ ಒಂದು 2 ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ನಿಮಗೆ ಇಲ್ಲಿ ಲೋನ್ ಒಂದು ಸಿಗ್ತಾ ಇದೆ. ಇದೇ ರೀತಿ ಹಲವಾರು ಅಪ್ಲಿಕೇಶನ್ ಒಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಕೆಲವೊಂದು ಅಪ್ಲಿಕೇಶನ್ ಪ್ರೋಸೆಸ್ ಆಗಿ ಕೆಲವೊಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಗಾಯ್ಸ್. ಬಾಯ್.